ಇದೆಲ್ಲ ಇಂಜೆಕ್ಷನ್ಸ್ ಅಲ್ಲಿ ಗಾಂಜಾ ಡ್ರಗ್ಸ್ ನೋಡಿ, ಇಂಜೆಕ್ಷನ್ಸ್ ಎಲ್ಲ ಇದೆಲ್ಲ ಎಲ್ಲ ಫುಲ್ ಇಲ್ಲೆಲ್ಲ ಇಂಜೆಕ್ಷನ್ಸ್ ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಮಳೆ ಬಂದರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಲ್ ಬಂದುಬಿಟ್ಟು ಈ ಥರ ಹಾಕ್ತಾರೆ. ಈ ಥರ ಹಾಕ್ಬಿಟ್ಟು ಅವರೆಲ್ಲ ಇದನ್ನ ಲೋಡ್ ಮಾಡಿಬಿಟ್ಟು ಒಂದು ಗಾಡಿನಲ್ಲಿ ಕಳಿಸ್ತಾರೆ. ಕರೆಂಟ್ ಎಲ್ಲ ಏನಿರಲ್ಲ ನೋಡಿ, ಈ ಥರ ಸೋಲಾರು, ಬಿಸಿಲಿಗೆ ಸೋಲಾರ್ ಹಿಡ್ಕೊಂಡು ಕೆಳಗೆ ತೋರಿಸ್ತೀವಿ ನೋಡಿ. ಈ ಗಲೀಜು ಪಿಟ್ನೀರ್ ಕಡೆ ಮನೆ ಐತೆ ನೋಡಿ, ಈ ಕಡೆ ಎಲ್ಲ ಮನೆಗಳೈತೆ. ಆ ಮನೆನ ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಈ ಮನೆ ಕೆಳಗಡೆ ಐತೆ, ಕೆಳಗಡೆ ಎಲ್ಲ ಫುಲ್ಲು ಡ್ರೈನ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವೆಲ್ಲ ಹೋಗ್ತೀವಿ, ಗೋವಾಟಿನಲ್ಲಿರೋ ಆಸಾಮಲ್ಲಿರೋ ಒಂದು ಸ್ಲಮ್ ಹತ್ರ ಹೋಗ್ತಾರೆ. ಬರ್ಬೇಕಾದ್ರೆ ಟ್ರೈನಲ್ಲಿ ಒಂದು ಸ್ಲಮ್ನ ನೋಡಿದೆ, ಆ ಸ್ಲಮ್ನ ವಿಸಿಟ್ ಮಾಡೋಣ ಅಂತ ನಾವು ಹೋಗ್ತಾ ಇರೋದು. ಅದಕ್ಕಿಂತ ಮುಂಚೆ ನಾವು ಊಟ ಮಾಡಿಲ್ಲ, ಅದಕ್ಕಿಂತ ಊಟ ಮಾಡ್ಕೊಂಡು ನಾವು ಹೋಗೋಣ. ಬನ್ನಿ ಊಟ ಮಾಡ್ಕೊಂಡು ನಾವು ಬಜಾರ್ಗೆ ಹೋಗೋಣ. ಇಲ್ಲಿ ನೋಡ್ತಾ ಇದ್ರೆ ಪ್ರಾನ್ಸ್ ಎಲ್ಲ ಐತೆ. ನಾನು ಬಂದ್ಬಿಟ್ಟು ವೆಜ್ ಥಾಲಿನ ಬುಕ್ ಮಾಡಿದೆ. ಬನ್ನಿ ಊಟ ಮಾಡೋಣ. ವೆಜ್ ಥಾಲಿ ಬಂದ್ಬಿಟ್ಟು 80 rupees ಕಾಸ್ಟ್ ಆಯಿತು. ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾರ್ತ್ ಈಸ್ಟ್ ಇಂಡಿಯಾ ಫುಡ್ ಹೆಂಗಿರುತ್ತೆ ಟೇಸ್ಟ್ ಮಾಡ್ತೀನಿ ನೋಡಿ. ಒಂದು ಹಾಲು ಹಾಕ್ಕೊಂಡು ಸೂಪರ್ ಆಗೈತೆ ಟೇಸ್ಟ್ ಮಾತ್ರ. ಇದೇನೋ ಕೊಟ್ಟವ್ರು ನೋಡಿ, ನನಗೆ ಇಷ್ಟ ಆಗಿಲ್ಲ. ಉಪ್ಪಿನಕಾಯಿ ಚೆನ್ನಾಗಿದೆ, ಬಟ್ ಬೆಟರ್ ಅದು. 80 rupees ಕಾಸ್ಟ್ ಇದು. ಪಾಪಡ್ ಚಿಕ್ಕದಾಗಿ ಕೊಟ್ಟವ್ರೆ ಇರತ್ತೆ ಅಂತ ಹೇಳ್ಬಿಟ್ಟು ಇವುಗಳೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡಕ್ಕಂತ ಹೋಗ್ತಾ ಇರೋದು. ಬನ್ನಿ ಇವಾಗ ನಾನು ತೋರಿಸ್ಕೊಡ್ತೀನಿ ಆ ಸ್ಲಮ್ ಬಂದ್ಬಿಟ್ಟು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಆ ಲೈಫ್ ಯಾವ ಥರ ಲೀಡ್ ಮಾಡ್ತಾರೆ, ರೈಲ್ವೆ ಟ್ರ್ಯಾಕ್ ಕೆಳಗಡೆ ಬಂದ್ಬಿಟ್ಟು ಲೈಫ್ ಯಾವ ಥರ ಇರುತ್ತೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಚಿಕ್ಕ ಮಕ್ಕಳೆಲ್ಲ ಅಲ್ಲಿದ್ದಾರೆ, ನೋಡಿದೆ ನಾನು. ಅದಕ್ಕಂತ ಆ ಪ್ಲೇಸ್ನ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇರೋದು. ದೊಡ್ಡ ಸ್ಲಮ್ ಬಂದ್ಬಿಟ್ಟು ಇವಾಗ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಆ ಸ್ಲಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಆ ಸ್ಲಮ್ ಬಂದ್ಬಿಟ್ಟು ಅದು ಗೋವಾಟಿ ಏನೋ ದೊಡ್ಡ ವಿಲೇಜ್ ಐತಲ್ಲ, ಆ ದೊಡ್ಡ ವಿಲೇಜ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜನ ಬಂದು ಅಲ್ಲಿ ಇರಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇಲ್ಲಿ ಕೆಲಸಗಳೆಲ್ಲ ಸಿಗತ್ತಲ್ಲ, ಅದನ್ನ ಕೆಲಸ ಮಾಡ್ಕೊಂಡು ಆ ಸ್ಲಮ್ ಕೆಳಗಡೆ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರಕ್ಕಂತ ಸ್ಟಾರ್ಟ್ ಮಾಡಿದ್ರು. ಆ ಸ್ಲಮ್ ಅಲ್ಲಿ ಬಂದ್ಬಿಟ್ಟು ಮನೆಗಳು ಪ್ರಾಪರ್ ಆಗಿಲ್ಲ, ಬಟ್ ಸೀಟಲ್ಲಿ ಮನೆಯಲ್ಲಿ ನೀರೆಲ್ಲ ಸೋರ್ತದೆ. ಇನ್ನೇನಂದ್ರೆ ಊಟ ಇರಲ್ಲ, ಡ್ರೈನೇಜ್ ನ ಕ್ಲೀನ್ ಮಾಡಲ್ಲ, ಕರೆಂಟ್ ಸಪ್ಲೈ ಇರಲ್ಲ, ಬಾಡಿಗೆ ಇರಲ್ಲ, ಏನಿರಲ್ಲ. ಬಟ್ ಫ್ರೀ ಆಗಿ ಇರೋದಕ್ಕೆ ಪಾಸಿಬಲ್ ಅಲ್ಲ. ಆ ಬಾಡಿಗೆ ಕಾಸನ್ನ ಅವ್ರು ಉಳಿತಾಯ ಮಾಡ್ಕೊಳಕ್ಕೆ ಆ ಜಾಗದಲ್ಲಿ ಇರ್ತಾರೆ. ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ, ಸ್ವಲ್ಪ ಜನ ಕೆಟ್ಟವ್ರು ಇರ್ತಾರೆ. ಸ್ಮೋಕಿಂಗು ಆ ಥರ ಸ್ಲಮ್ಮಿನ ಸ್ವಲ್ಪ ಜನ ಕೆಟ್ಟವ್ರು ಆಗ್ತಾರೆ, ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ, ಎಕ್ಸೆಟ್ರಾ. ನಾನು ಹೋಗಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಆ ಸ್ಲಮ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ರೈಲ್ವೆ ಸ್ಟೇಷನಿಂದ ಇಳ್ಕೊಂಡು ಈ ಥರನೇ ಹಿಡ್ಕೊಂಡು ಬೈ ವಾಕ್ ಅಂಡ್ ಡಿಸ್ಟೆನ್ಸು ಈ ಥರ ಬಂದರೆ ಸಾಕು. ಇದೇ ನೋಡ್ತಾ ಇದ್ದಾರಲ್ಲ, ಇದೇ ಸ್ಲಮ್ಮು. ಈ ಸ್ಲಮ್ನ ನಾವು ರೂಡೆಲ್ಲ ಹುಡುಕೊಂಡು ಬಂದ್ವಿ. ನಮ್ಗೆ ಗೊತ್ತಿಲ್ಲ ಈ ಥರ ಬರ್ಬೋದು ಅಂತ. ಈ ಥರ ಬರ್ಬೋದು ಅಂತ ಗೊತ್ತಿದ್ರೆ ನಾವು ಡೈರೆಕ್ಟಾಗೇ ಬರ್ತಾ ಇದ್ವಿ. ತೊಗೊಂಬಂದು ಈ ಥರ ಇಟ್ಕೊಂಡು ಸ್ಟಾಕ್ ಮಾಡಿಬಿಟ್ಟು ಒಂದೇ ಕಿತ್ತ ಲೋಡ್ನ ಕಳಿಸ್ತಾರೆ. ಈ ಥರ ಇವ್ರ ಫ್ಯಾಮಿಲಿನ ನಡೆಸ್ತಿದ್ದಾರೆ. ಇವ್ರು ಏನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಜನ ಬಂದ್ಬಿಟ್ಟು ಯಾರೋ ಅಲ್ಲಿ ರೈಲ್ವೆ ಅಟಾರ್ವಿ ಅವ್ರು ಬಂದ್ಬಿಟ್ಟು ಏನಂತ ಬೈದೆ ಅಂದರೆ ಇಲ್ಲಿಂದ ಖಾಲಿ ಮಾಡಿ ಇವೆಲ್ಲ ಹಿಂದೆ ಹಾಕಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಚಿಕ್ಕದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ರಿಕ್ಷಾ ಓಡಿಸೋದಾಗಿರಲಿ, ಮನೆ ಕೆಲಸ ಮಾಡೋದಾಗಿರಲಿ, ಆ ಥರ ಒಂದು ಬಿಸ್ನೆಸ್ನ ಮಾಡಿಕೊಂಡು ಅಥವಾ ಒಂದು ಕೆಲಸನ ಮಾಡ್ಕೊಂಡು ಅವ್ರ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಇಂಥ ಜಾಗದಲ್ಲಿ ಈ ಕಡೆ ಟ್ರೈನ್ ಬರುತ್ತೆ, ಈ ಕಡೆ ಮನೆ ಇರುತ್ತೆ. ಈ ಇಂಜೆಕ್ಷನ್ಸ್ ಅಲ್ಲಿ ಗಾಂಜಾ ಡ್ರಗ್ಸ್ ನೋಡಿ, ಇಂಜೆಕ್ಷನ್ಸ್ ಎಲ್ಲ ಇದೆಲ್ಲ ಎಲ್ಲ ಫುಲ್ ಇಲ್ಲೆಲ್ಲ ಇಂಜೆಕ್ಷನ್ಸೇ ನೋಡ್ಬೋದು. ಎಲ್ಲಿ ನೋಡಿದ್ರೆ ಎಲ್ಲ ನಾನು ಅದು ತೋರಿಸ್ತೀನಿ ನಿಮ್ಗೆ. ಆದಷ್ಟು ವಿಡಿಯೋ ಶೂಟ್ ಹೊಡಿಯೋದು ಎಲ್ಲ ಮಾಡ್ತಾರೆ. ಇಲ್ಲಿಂದ ಜನ ತೋರಿಸ್ತೀವಿ ಒಂದು ಸ್ವಲ್ಪ ಹೊತ್ತು. ಇದು ಇವಾಗ ಯೂಸ್ ಮಾಡಿ ಬಿಸಾಕ್ದಂಗೆ ಅವರೇ ಹಂಗೆ ಐತೆ, ಕ್ಲೀನಾಗಿ ಅನ್ಸತ್ತೆ ನೋಡಿ. ಇನ್ನೂ ಬೇರೆ ಕಡೆ ಎಲ್ಲ ತೋರಿಸಿ ನೋಡಿ. ಇವುಗಳಲ್ಲಿ ಯಾವ ಥರ ಇರ್ತಾರೋ ಗೊತ್ತಿಲ್ಲ. ಮಳೆ ಬಂದರೆ ನೀರೆಲ್ಲ ಹೆಂಗೋಗತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕ್ಲೀನಾಗಿ ಕಾಣಿಸುತ್ತೆ ಮನೆಗಳು. ಈ ಮನೆಗಳಲ್ಲಿ ಅವ್ರು ಇರ್ತಾರೆ. ಈ ಕಡೆ ಐತೆ ನೋಡಿ, ಇದೂ ಹೋಟೆಲ್ಸ್ ಐತೆ. ಇದೇ ಥರ ಟೆಂಟಲ್ಲೇ ಹೋಟೆಲ್ಸು ಐತೆ. ಎಲ್ಲ ಇದನ್ನ ಲೋಡ್ ಮಾಡಿಬಿಟ್ಟು ಒಂದು ಗಾಡಿನಲ್ಲಿ ಕಳಿಸ್ತಾರೆ. ನೋಡ್ಬೋದು ಈ ಥರ ಇರುತ್ತೆ ವಾಟರ್ಸು. ಇದೇ ಜಾಗದಲ್ಲಿ ಅವ್ರು ಇರೋಲ್ಲ, ಬೇರೆ ರೂಮ್ ಇರುತ್ತೆ. ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬಂದು ಇರ್ತಾರೆ. ನಾನು ದಾರಿ ತೋರಿಸ್ತೀನಿ ನಿಮಗೆ. ಇದರಲ್ಲೇ ಅವ್ರು ಇರೋದು, ಈ ರೂಮಲ್ಲೇ ಅವ್ರು ಇರೋದು. ಇದ್ಬಿಟ್ಟು ಆಮೇಲೆ ಹೋಗ್ತಾರೆ. ನಾನು ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದೇ ಜಾಗದಲ್ಲಿ ಅವ್ರು ಇರ್ತಾರೆ. ಅಂದರೆ ಕಲೆಕ್ಟ್ ಮಾಡ್ಕೊಬಂದು ಇಲ್ಲಿ ಇಕ್ಬಿಟ್ಟು ಆಮೇಲೆ ಬೇರೆ ರೂಮ್ಗೆ ಹೋಗ್ತಾರಂತೆ. ಇದೆಲ್ಲ ಫುಲ್ ಹಂಗೆ ಐತೆ ನೋಡಿ.
निकल कर किधर रखता? यही छोड़ के चला जाता है, हम लोग बाहर चला जाता है, हाँ, फिर से आदमी जाने से रेलवे डिपार्टमेंट चल जाए तो फिर से आके बनाते हैं हम लोग। बनाता। ये किधर से लेके आया था सभी माल? बाजार से लेके आकर एक किधर चलता ಅವ್ರ ಗಂಡ್ರಿ ಏನಾಗಿದೆ ಅಂದ್ರೆ ನೀರು ಬಂದು ಹೊಡ್ಕೊಂಡು ಹೋಗ್ಬಿಟ್ಟಿದೆ ಅಂತೆ ಆ ಥರ ಮನೆ. ಆ ಮನೆಯಲ್ಲಿ ಇವಾಗ ಇಲ್ಲ ಅಂತ, ಈ ಥರ ಜಾಗದಲ್ಲಿ ಇಲ್ಲಂದ್ರೆ ಇನ್ನೊಂದು ಬಾಡಿಗೆ ತೊಗೊಂಡಿದ್ದಾರೆ, ಅದ್ರಲ್ಲಿ ಇರ್ತಾರಂತೆ. ಖಾನಾ ಸಭಿ ತುಮಾರಾ ಅವ್ರ ಮಾಲೀಕ್ ಖಾನಾ ಹಮಾರ ತುಮಾರಾ ಹೇ. ಇವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಬಂದರೆ ಮಾತ್ರ ಅವ್ರಿಗೆ ಪ್ರಾಬ್ಲಮ್, ಇಲ್ಲ ಅಂದರೆ ಇಲ್ಲೇ ಇರ್ತಾರೆ. ಇವಾಗ ನಾನು ತೋರಿಸಿ ನೋಡಿ, ಇದು ಬಂದು ಟ್ರೈನ್ ಕೆಟ್ಲು ಇಲ್ಲಿರೋ ಗಾರ್ಬೇಜ್ ಎಲ್ಲ ತಗೊಂಡೋಗ್ಬಿಟ್ಟು ರೀಸೈಕಲ್ನ ಮಾಡಿಬಿಟ್ಟು ಅವ್ರು ತಗೊಬಂದು ಇಂಪೋರ್ಟ್ನ ಮಾಡ್ತಾರಂತೆ. ಲಿಟ್ರಲಿ ಪ್ರಾಣದ ಮೇಲೆ ಭಯ ಇಲ್ದಿರ ಒಂದೇ ಬರತ್ ಹೋಗ್ತೈತೆ. ನಾವು ಸೈಡಲ್ಲಿ ನಿಂತ್ಕೊಂಡ್ರೆ ನಾವು ಸೈಡಲ್ಲಿ ನಿಂತ್ಕೊಂಡಿದ್ದೀವಿ, ಅವ್ರು ಇಬ್ಬರು ಜನ ಬಂದ್ಬಿಟ್ಟು ಅದೇನೋ ಬ್ರಿಡ್ಜ್ ಥರ ಹಾಕಿರ್ತಾರೆ ನೋಡಿ, ಆ ಕ್ರಾಸ್ ಮಾಡೋದನ್ನ ದಾಟ್ಕೊಂಡು ಗಂಡ ಎಂತಿ ಅನ್ಸುತ್ತೆ ಅವ್ರು ಇಬ್ಬರು ಹೋಗ್ತಾ ಇದ್ದಾರೆ. ಆರನ್ ಬೇರೆ ಹೊಡಿತಾ ಇದೆ, ಒಂದೇ ಬರುತ್ತೆ, ಹೈ ಸ್ಪೀಡ್ ಅಂತ ಆ ಗಾಡಿ. ಏನೋ ಸ್ವಲ್ಪ ಬೇಗ ಹೋಗ್ಬಿಟ್ರೆ ಒಂದು ಸ್ವಲ್ಪ ನಿಯರ್ ಬೈ ಇತ್ತು, ಪ್ರಾಣಕ್ಕೇನೇ ಆಗಿಲ್ಲ, ಬಚಾವು. ಟ್ರ್ಯಾಕ್ ಬರ್ತಾ ಇರುತ್ತಲ್ಲ ಈ ಸೈಡಲ್ಲೇ ಮನೆಗಳು ಐತೆ ನೋಡಿ, ಈ ಮನೆ ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರೈನ್ಗಳು ಹೋಗುತ್ತಲ್ಲ ಈ ಸೈಡಲ್ಲಿ ಬಂದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಮನೆಗಳು ಐತೆ ನೋಡಿ. ಈ ಥರದಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಮನೇನ ಎಕ್ಸ್ಪ್ಲೋರ್ ಮಾಡೋಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ, ಬೆಡ್ರೂಮ್ ಕಿಚನ್ ಆಲ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಒಂದು ಗೀತಾ ಲೈಫ್ ಆಗಿರ್ಬೋದು ವಿಡಿಯೋ ಬನ್ನಿ ತೋರಿಸ್ತೀನಿ, ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಅವ್ರ ಮನೆ ಎಷ್ಟು ಚಿಕ್ಕದಾಗೈತೆ ಅಂತ ಹೇಳ್ಬಿಟ್ಟು. ಬಂದ್ಬಿಟ್ಟು ಒಂದು ಹೇಳ್ತಾ ಇದ್ದಾರೆ, ನಾವು ಇಷ್ಟು ಕಷ್ಟ ಬಿತ್ಕೊಂಡು ಇಲ್ಲಿ ಇದೀವಲ್ಲ, ಗೌರ್ಮೆಂಟ್ ಅವ್ರು ಏನೋ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಹೇಳ್ತಾರೆ. ಗೌರ್ಮೆಂಟ್ ತುಮಕ ಥೋड़ा ಹೆಲ್ಪ್ करने बोल रहे हैं ना वीडियो. ऐसा एक घर में कितना आदमी रुकता भैया? 3 आदमी आ सकता अंदर? हाँ आओ भाई दिखाओ मेरे का थोड़ा. ನಾನು ತೋರಿಸ್ತೀನಿ ನೋಡಿ, ಈ ಮನೆಯಲ್ಲಿ 3 ಜನ ಇರ್ತಾರಂತೆ. ಆಲ್ ಕಿಚನ್ ಬೆಡ್ರೂಮ್ ಕೊಯ್ ಬಿ ನಹೀ. ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ. ಇದರಲ್ಲಿ ಅಡಿಗೆ ಮಾಡ್ಕೊಂತಾರಂತೆ, ಇಲ್ಲಿ ಮಲ್ಕೊಂತಾರೆ. ಇದರ್ ಸೋತಾ ಇದರ್ಸಲ್ಲ ನೋಡಿ, ಇದೇ ಜಾಗದಲ್ಲಿ ಒಂದು 3 ಜನ ಇರ್ತಾರಂತೆ, ಅಡಿಗೆ ಇದ್ರಲ್ಲಿ ಮಾಡ್ಕೊಂತಾರೆ ನೋಡಿ. ಓ ದಿಖಾತಾ क्या बना सकता है दे हम देख पर से तसे ನೋಡಿ ಅಡಿಗೆ ರೊಟ್ಟಿ ಮಾಡ್ಕೊಂಡಿದ್ದಾರೆ. ಈ ರೊಟ್ಟಿ ತಿನ್ಕೊಂಡು ಇಲ್ಲೇ ವಾಸಿಸ್ತಾರೆ. ಇಷ್ಟೊಂದು ಕಷ್ಟ ಬಿತ್ಕೊಂಡು ಈ ಲೈಫ್ ನ ಲೀಡ್ ಮಾಡ್ತಾ ಇರೋದು ಅವರು. ಕರೆಂಟ್ ಎಲ್ಲ ಏನಿರಲ್ಲ ನೋಡಿ, ಈ ತರ ಸೋಲಾರ್ ಬಿಸಿಲಿಗೆ ಸೋಲಾರ್ ಹಿಡ್ಕೊಂಡು ಇಲ್ಲಿ ಲೈಟ್ ಐತೆ ನೋಡಿ, ಆ ಲೈಟ್ ಪಾಯಿಂಟ್ ಆ ತರ ಇರುತ್ತೆ ಅಷ್ಟೇ. ಕರೆಂಟ್ ಎಲ್ಲ ಇಲ್ಲೇನಿರಲ್ಲ. बोले तो उठा सकता, उठा लेना, सभी खाली कर सकता। सब खाली और तुमका दूसरा जगह कोई भी नहीं देता? नहीं तू जाओ मतलब किधर जाता? घर तोड़ देता है, फिर हम लोग शाम को बना लेते हैं, क्या करेगा? शाम को, रात को एक दिन का बना सकता? किधर बना सकता वो जगह मतलब? जगह क्या है, हम लोग का इधर ऐसे रहता है, मतलब काम 1 घंटे में क्या काम करता आंटी? ऐसे आदमी का घर में बर्तन धोना, खाना बनाना, क्या कुछ भी काम, अलग अलग काम कर सकते. मने केल्स ಎಲ್ಲ ऐसा काम करता. हाँ, बच्चा और तुमका बहुत दूर हो गया तो क्या करता घर? गाड़ी से आता है, क्या करेगा? ओके. घर तो दूसरा जगह, किसी का बरपटा है, किसी का दूसरी है, अलग अलग घर है, ऐसे रहता है. इधर कोई भाड़ा भी रहता है, जिसका पैसा कम है वो भाड़ा नहीं रहता, जिसका पैसा ज्यादा है वो भाड़ा रहता है. इसका बाहर का कुछ भी नहीं. पानी क्या सभी क्या करता? पीने के पानी? पीने का पानी बिल्डिंग से देता वो फ्री है. ಸ್ನಾನ ಗೀನ ಸಭಿ ಹಾಂ ಓಕೆ. ನಾನು ಈ ಸ್ನಾನ ಗೀನ ಎಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಒಂದು ಗೀತಾ ನಿಮ್ಗ. ಇದರಂಟಿ ತೋರಿಸ್ತೀನಿ. भाई आदमी एक ही जगह में स्नान करता है और दूसरा ನೋಡಿ ಬಾತ್ರೂಮು ತೋರಿಸ್ತೀನಿ. ಕಾಣ ಸ್ನಾನ ಇದರಿ ನೋಡಿ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಬಾತ್ರೂಮಲ್ಲಿ ನೈಟ್ ಹೊತ್ತು ಬರ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಹೇಗೆ ಇಲ್ಲೇ ಬಂದ್ಬಿಟ್ಟು ಜಾಗ ಸ್ನಾನ ಮಾಡೋದು. ಓ ಕ್ಯಾ ಹೇ ಬಾವಿ ಹೇ ಕ್ಯಾ? ಪಾನಿ ಹೇ ಇದು ನೋಡಿ, ಹಳೆ ಕಾಲದಲ್ಲಿ ಸಂಪ್ ಇರುತ್ತಲ್ಲ ಆ ಥರ ಇಲ್ಲೇ ಸ್ನಾನ ಮಾಡೋದಂತೆ. ಇಲ್ಲೇ ಬಟ್ಟೆ ಎಲ್ಲ ಒಕ್ಕೊಂತಾರೆ. ನಾನು ತೋರಿಸ್ತೀನಿ ನೋಡಿ. ಹಾಂ ಉದರ್ ಸೆ ಭಿ ಆ ಸಕ್ತಾ.
ಲೈಫು ಎಷ್ಟೊಂದು ಕಷ್ಟ ಇದೆ ನೋಡಿ. ಅವ್ರು ಎತ್ತು ಅಂದಿದ ತಕ್ಷಣ ಇವರೆಲ್ಲ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟು ಬೇರೆ ಮನೆ ಕಟ್ಕೊಂತಾರಂತ ಒಂದೇ ದಿವಸದಲ್ಲಿ. ಈ ಮನೆಯಲ್ಲಿ ಸೋರತ್ತ ಅಂತ ಕೇಳಿದೆ, ಸೋರಲ್ಲ ಅಂತ ಹೇಳಿದ್ದಾರೆ. ಅವ್ರ ಲೈಫ್ ತುಂಬಾನೇ ಕಷ್ಟ. ನಮಗಂತೂ ನಿಜವಾಗ್ಲೂ ಇರೋಕ್ಕೂ ಆಗಲ್ಲ. ಒಂದು ದಿವಸನೂ ಈ ಜಾಗದಲ್ಲಿ ಟ್ರೈನ್ಗಳು ಬರ್ತಾ ಇರುತ್ತೆ, ಮಕ್ಳುಗಳು ಇರ್ತಾರೆ, ಹುಷಾರಾಗಿರಬೇಕು. ತುಂಬಾ ಕಷ್ಟ ಇದೆ ಲೈಫಲ್ಲಿ. ಇವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಇದೆ. ಖಾಲಿ ಮಾಡೋಂದಿದ ತಕ್ಷಣ ಗೌರ್ಮೆಂಟ್ ಅವರು ಖಾಲಿ ಮಾಡ್ತಾರೆ. ಇಲ್ಲಿಂದ ಒಂದೇ ಒಂದು ಏನಂದರೆ ಅವ್ರಿಗೆ ಎತ್ತು ಅಂದ ತಕ್ಷಣ ಎತ್ತಬೇಕಂತೆ. ಇಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಒಂದೇ ಜಾಗದಲ್ಲಿ ಅವ್ರ ಜಾಗ ನೋಡ್ಕೊಂಡು ತಿರ್ಗಾ ಮನೆಗಳು ಕಟ್ಕೊಳೋಕ್ಕೂ ತುಂಬ ಕಷ್ಟ ಅಲ್ಲ. ತುಂಬಾ ಕಷ್ಟ ಬೀಳ್ತಾರೆ. ಇಲ್ಲಿಂದ ಜನ ಬಂದ್ಬಿಟ್ಟು ಮನೆ ಕೆಲಸ ಮಾಡ್ತಾರಂತೆ. ಇಲ್ಲಿ ಒಳ್ಳೆ ಇಲ್ಲ, ವಾಶ್ರೂಮ್ಸ್ ಇಲ್ಲ, ಕರೆಕ್ಟಾಗಿ ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ. ಈ ಜಾಗದಲ್ಲಿ ಅವ್ರು ಬಂದ್ಬಿಟ್ಟು ಇದ್ದಾರೆ. ನೀವು ನೋಡ್ತಾ ಇರಲ್ಲ, ಈ ಜಾಗ ಎಲ್ಲ ಖಾಲಿ ಇರೋದ್ರಿಂದ ಒಂದು ಮನೆ ಕಟ್ಕೊಟ್ರೆ ಅವ್ರಿಗೆ ಯಾವ ಥರ ಇರುತ್ತೆ ಗೌರ್ಮೆಂಟ್ ಅಂತ ನಾನು ಫೀಲ್ ಮಾಡ್ತೀನಿ. ಅದು ಏನಂದರೆ ಇನ್ನೊಂದು ವಿಷಯ ಏನಂದರೆ ಅವರು ನಗುತ್ತಾ ಮಾತಾಡಿಸ್ತಾರೆ. ಅಷ್ಟೊಂದು ಕಷ್ಟ ಇದ್ರೂ ಅವ್ರ ಮನಸ್ಸಲ್ಲಿ ಏನಿದ್ರೂ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಗೇನಾದ್ರು ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡ್ರು. ಆದಷ್ಟು ಏನಾದರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಅವ್ರಿಗೆ ಎತ್ತು ಅಂದಿದ ತಕ್ಷಣ ಎತ್ತೋದಕ್ಕೆ ತುಂಬ ಕಷ್ಟ ಅಲ್ಲ. ಚಿಕ್ಕ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಅಷ್ಟೊಂದು ನಗುತ್ತಾ ಮಾತಾಡ್ತಾರೆ ಅಂದರೆ ತುಂಬ ಒಳ್ಳೇದಲ್ಲ. ಅಷ್ಟೊಂದು ಕಷ್ಟ ಹಿಡ್ಕೊಂಡು ಆ ಥರ ಎಲ್ಲ ನೋಡಿ. ಇವಾಗ ಆರನ್ ಬೇರೆ ಹೊಡಿತಾ ಇದೆ, ಟ್ರೈನ್ ಬರ್ತಿದೆ ಅಂತ ಅರ್ಥ. ಈ ಥರ ಜಾಗದಲ್ಲಿ ಇವ್ರು ಸೈಡ್ಗೆ ಹೋಗಬೇಕು, ಆ ಥರ ಎಲ್ಲ ಇರ್ತದೆ. ಇನ್ನು ಈ ಸ್ಲಮ್ಮಲ್ಲಿ ಇನ್ನೂ ಎಷ್ಟು ಕಷ್ಟಗಳು ಇರ್ತದೆ ನಾನು ತೋರಿಸ್ತೀನಿ. ಮುಂದಕ್ಕೆ ಹೋಗ್ತಾ ಬನ್ನಿ. ಇವಾಗ ಹೋಗೋಣ. ಇನ್ನೂ ಏನೇ ಕಷ್ಟ ಇದ್ದರೂ ನಾನು ತೋರಿಸ್ತೀನಿ ಬನ್ನಿ ಅವ್ರ ಲೈಫಲ್ಲಿ. ಅವ್ರ ಲೈಫ್ ಇನ್ನೂ ಯಾವ ಥರ ನೋಡ್ತಿದ್ದೀರಲ್ಲ, ಈ ಮನೆ ಕೆಳಗಡೆ ಐತೆ. ಕೆಳಗಡೆ ಎಲ್ಲ ಫುಲ್ಲು ಡ್ರೈನೇಜು, ಒಳಗಡೆ ಎಲ್ಲ ಹೋಗುತ್ತೆ ಅನ್ಸುತ್ತೆ. ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಯಾವ ಥರ ಇದೆ ಅಂತ. ಈ ಪಕ್ಕದಲ್ಲೇ ಇನ್ನೊಂದು ಮನೆ ಬೇರೆ ಐತೆ. ಕೆಳಗೆ ತೋರಿಸ್ತೀನಿ ನೋಡಿ. ಈ ಗಲೀಜು ಪಿಟ್ನೀರ್ ಕಡೆ ಮನೆ ಐತೆ ನೋಡಿ. ಈ ಕಡೆ ಎಲ್ಲ ಮನೆಗಳೈತೆ. ಆ ಮನೆನ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇರೋದು. ಆದರೆ ಮಳೆ ಬರ್ತೈತೆ, ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಬ್ಯಾಂಬೂ ಸ್ಟಿಕ್ನ ಇಕ್ಬಿಟ್ಟು ಮನೆ ಮಾಡಿದ್ದಾರೆ. ಈ ಥರ ಹೋಗೋದು, ಈ ಥರ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ಫುಲ್ಲು ರೆಚ್ ಕಾಲು. ದಾರಿನಲ್ಲಿ ಹೋಗಿ ಅಲ್ಲೊಂದು ಮನೆ ಐತೆ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಕೇಳ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ ಈ ಥರ. ಗೋವಾಟಿನಲ್ಲಿ ಬಂದ್ಬಿಟ್ಟು ಸ್ಲಮ್ನ ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸಿದೆ. ಯಾವ ಥರ ಇದೆ ಅವ್ರ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು. ಅವ್ರ ಲೈಫಲ್ಲಿ ಬಂದ್ಬಿಟ್ಟು ಒಂದು ದಿವಸ ನಾವು ಇಮ್ಯಾಜಿನ್ ಮಾಡ್ಕೊಂಡು ಬದುಕೋಕೆ ಆಗೋದಿಲ್ಲ. ಯಾಕಂದರೆ ಅವ್ರ ಲೈಫ್ ಲೀಡ್ ಮಾಡ್ತಾ ಇರೋದು ಒಂದು ಲೈಫು, ನಾವು ಲೀಡ್ ಮಾಡ್ತಾ ಇರೋದು ಒಂದು ಲೈಫ್. ಏನಂದರೆ ಒಂದೇ ಒಂದು, ಅವರು ಮನುಷ್ಯರೇ ನಾವು ಮನುಷ್ಯರೇ, ಬಟ್ ಲೀಡ್ ಮಾಡ್ತಾ ಇರೋ ಲೈಫೇ ಬೇರೆ. ಅವ್ರು ಊಟ ಮಾಡೋದು ರೀತಿನೇ ಬೇರೆ. ಬಟ್ ಆ ಊಟ ನಾವು ಮಾಡೋಕ್ಕಾಗಲ್ಲ. ಇರೋ ಕಷ್ಟ, ಕರೆಂಟ್ ಇರಲ್ಲ, ಫ್ಯಾನ್ ಇರಲ್ಲ, ಏನೂ ಇರಲ್ಲ, ಡ್ರೈನೇಜ್ ಆ ಥರ ಇರ್ತದೆ, ಮನೆ ಇರಲ್ಲ, ಚೆನ್ನಾಗಿರೋ ವಾಶ್ರೂಮು ಇರಲ್ಲ, ಏನೂ ಇರಲ್ಲ. ಅಷ್ಟೊಂದು ಕಷ್ಟ ಬಿತ್ಕೊಂಡು ಅವ್ರು ಇರ್ತಾರೆ ಆ ಜಾಗದಲ್ಲಿ. ಅವ್ರು ಒಂದೇ ಒಂದು ಆಸೆ ಏನಂದ್ರೆ ಬಂದ್ಬಿಟ್ಟು ಒಂದು ಚೆನ್ನಾಗಿರೋ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಕಷ್ಟ ಬಿತ್ಕೊಂಡಿರ್ತಾರೆ. ಬಟ್ ಇನ್ನ ಏನಂದ್ರೆ ಇಲ್ಲೊಂದು ಪ್ರಾಬ್ಲಮ್ಮು. ಆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಇರ್ತಾರೆ ಅವ್ರ ಮನೆಗಳು. ಇಲ್ಲಿ ಇರೋದು ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಸಡನ್ ಆಗಿ ಅವ್ರು ಬಂದ್ಬಿಟ್ಟು ಈ ಮನೆ ಖಾಲಿ ಮಾಡ್ಬೇಕಂದ್ರೆ ಒಂದೇ ದಿವಸದಲ್ಲಿ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟು ಲ್ಯಾಂಡ್ ನೋಡ್ಕೊಂಡು ಮನೆ ಹಾಕೋಬೇಕಾದ್ರೆ ಅಷ್ಟೊಂದ ಕಷ್ಟ ಬಿತ್ಕೊಂಡು ಅವ್ರು ನಗುತ್ತಾ ಮಾತಾಡಿಸ್ತಾರೆ. ಈ ವಿಡಿಯೋ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಮತ್ತೊಂದು ವಿಡಿಯೋಸ್ಗೋಸ್ಕರ ಕಿಶೋರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರಿ.